ಈ ರಾಷ್ಟ್ರದ ಕಲ್ಯಾಣಕ್ಕೋಸ್ಕರ ನಾವು ನಮ್ಮ ಸಲಹೆಗಳನ್ನು ಕೊಡಬೇಕಾಗಿದೆ. ಇವತ್ತು ನರೇಂದ್ರ ದಾಮೋದರ ದಾಸ್ ಮೋದಿ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಈಗಾಗಲೇ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ನರೇಂದ್ರ ಮೋದಿ ಅವರ ಒಂದೇ ಹೆಸರಿನಿಂದ ಇವತ್ತು ಈ ಸರ್ಕಾರ ಬಂದಿದೆ, ಅಧಿಕಾರಕ್ಕೆ ಬಂದಿದೆ. ನರೇಂದ್ರ ಮೋದಿ ಇಲ್ಲ ಅಂದ್ರೆ ಬರುವಂಥ ದಿನಮಾನದಲ್ಲಿ ಇದು ಬಹಳ ಕಷ್ಟ. ನರೇಂದ್ರ ಮೋದಿ ಶಕ್ತಿ ಅದು ನರೇಂದ್ರ ಮೋದಿ ಅವರ ಹಿಂದೆ. ಯಾಕಂದ್ರೆ 300ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಲೋಕಸಭೆಯ ಸದಸ್ಯರಿರ್ತಕ್ಕಂಥ ಈ ಒಂದು ಪಕ್ಷ ಇವತ್ತು 240 ಸ್ಥಾನಕ್ಕೆ ಬಂದಿದೆ. ಅದು ಮೋದಿ ಇದ್ದಾಗಲೇ ಇಷ್ಟೊಂದು ಕೆಳಮಟ್ಟಕ್ಕೆ ಬಂದಿದೆ ಅಂದ್ರೆ ಇನ್ನು ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ಯಾವನಿಗೆ 75 ವರ್ಷ ಆಗಿದೆ ಅವನು ರಾಜಕೀಯದಿಂದ ನಿವೃತ್ತಿ ಆಗಬೇಕು, ಅವನು ಸಲಹಾ ಸಮಿತಿಯಲ್ಲಿ ಇರಬೇಕು ಅಂತ ಹೇಳಿ ಅಡ್ವಾಣಿಯವರಿಗೆ 75 ವರ್ಷ ಆದ್ಮೇಲೆ ಮತ್ತೆ ಮುಂದೆ ಸಕ್ರಿಯ ರಾಜಕಾರಣದಲ್ಲಿ ಅವಕಾಶ ಕೊಡಲಿಲ್ಲ. ಮುರಳಿ ಮನೋಹರ್ ಜೋಶಿ ಅವರಿಗೆ ಅವಕಾಶ ಕೊಡಲಿಲ್ಲ, ಕಲ್ಯಾಣ್ ಸಿಂಗ್ ಅವರಿಗೆ ಅವಕಾಶ ಕೊಡಲಿಲ್ಲ, ಯಡಿಯೂರಪ್ಪನವರಿಗೂ ಕೂಡ ಅವಕಾಶ ಕೊಡಲಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವ್ರಿಗೆ 75 ವರ್ಷ ಕ್ರಾಸ್ ಆಗಿರೋ ಕಾರಣ ಬರುವ 2029 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ ಇರೋದಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಡೌಟ್ ಅಂತ ಹೇಳಿಕ್ಕೆ ಬಯಸ್ತೀನಿ.